ಸಂತೋಷದ ಉಲ್ಲಾಸದ ಕೂಡಾದೇನ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ. ಹಾಯ್ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲೋಕಿ. ಈ ವ್ಲಾಗಲ್ಲಿ ನಾವು ಚೆನ್ನರಾಯನ ದುರ್ಗ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋ ಫುಲ್ ನೋಡಿ. ಇದೊಂದು ಪಾರ್ಟ್ ಇದೆ ನೋಡಿ, ಇಲ್ಲಿ ಹುಷಾರಾಗಿರ್ಬೇಕು. ಸಖತ್ ಸ್ಟೀಪ್ ಇದೆ ನೋಡಿ, ಸಖತ್ ಕಷ್ಟ ಇದೆ. ಇಲ್ಲಿ ಹೋಗೋದು ತುಂಬ ದೂರ ಇದೆ, ಇನ್ನೂ ಸಖತ್ ಮೇಲೆ ಹೋಗಬೇಕು. ಈ ಪಾರ್ಟ್ ಮಾತ್ರ ಸಖತ್ ಕಷ್ಟ, ಹುಷಾರಾಗಬೇಕು ತುಂಬ ನೋಡಿ. ಈ ಚೆನ್ನರಾಯನ ದುರ್ಗ ಫೋರ್ಟು ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ದೂರ ಇದೆ. ಇಟ್ ಇಸ್ ಸಿಚುವೇಟೆಡ್ ಇನ್ ತುಮಕೂರು ಡಿಸ್ಟ್ರಿಕ್ಟ್, ಕೊಟ್ಟಗೆರೆ ತಾಲೂಕು. ಈ ಪ್ಲೇಸು ಸಖತ್ ಕಮ್ಮಿ ಎಕ್ಸ್ಪ್ಲೋರ್ ಆಗಿದೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾವು ಬ್ಯಾಂಗ್ಳೂರಿಂದ ದಾಬಸ್ಪೇಟೆ ಗಂಟ ಸೀದಾ ಬಂದ್ವಿ, ಎಲ್ಲೂ ನಿಲ್ಲಿಸಿಲ್ಲ. ಆದರೆ ದಾಬಸ್ಪೇಟೆಗೆ ಬಂದಮೇಲೆ ನಿಂತ್ಕೊಂಡ್ವಿ, ಯಾಕಂದರೆ ಕನ್ಫ್ಯೂಷನ್ ಶುರು ಆಯಿತು ಗುರುತಲ್ಲಿ ಯಾವ ಜಾಗ ನೋಡೋದು ಅಂತ. ದಾಬಸ್ಪೇಟೆ ಸುತ್ತಮುತ್ತ ಅಷ್ಟೊಂದು ಜಾಗ ಇದೆ. ಗೊರ್ವನಹಳ್ಳಿ ಲಕ್ಷ್ಮೀ ಟೆಂಪಲ್ ಇದೆ, ಡಿ ಹಿಲ್ಸ್, ದೇವರಾಯನ ದುರ್ಗ ಹಿಲ್ಸ್ ಇದೆ, ಸಿದ್ದರ ಬೆಟ್ಟ ಇದೆ, ಕರಡಿ ಬೆಟ್ಟ ಇದೆ, ಆಮೇಲೆ ಈ ಚೆನ್ನರಾಯನ ದುರ್ಗನ ಕೋಟೆ ಇದೆ. ಈ ಎಲ್ಲ ಕನ್ಫ್ಯೂಷನ್ಸ್ ಕ್ರಾಸ್ ಮಾಡಿ ನಾವು ಫೈನಲ್ ಆಗಿ ಬಂದು ಲ್ಯಾಂಡ್ ಆಗಿದ್ದ ಜಾಗನೇ ಚೆನ್ನರಾಯನ ದುರ್ಗನ ಕೋಟೆ. ನೀವು ಚೆನ್ನರಾಯನ ದುರ್ಗ ವಿಲೇಜ್ಗೆ ಎಂಟ್ರಿ ಆಗ್ತಿದ್ದಂಗೆ ಕೆಲವೊಂದು ಮನೆಗಳು ಕಾಣಿಸುತ್ತೆ. ಮನೆ ಅಂದಮೇಲೆ ಜನ ಇದ್ದೇ ಇರ್ತಾರೆ. ಅಲ್ಲಿರೋರು ಯಾರ ಹತ್ರ ಆದರೂ ಬೆಟ್ಟಕ್ಕೆ ಹೇಗೆ ಹೋಗ್ಬೇಕು ಅಂತ ದಾರಿ ಕೇಳಿದ್ರೆ ಅವರೇ ಹೇಳ್ತಾರೆ, ಅವ್ರನ್ನ ಕೇಳ್ಕೊಂಡು ಸೀದಾ ಬನ್ನಿ. ನಾನು ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗ ಫೋರ್ಟ್ ಕಾಣಿಸ್ತು. ಬೆಟ್ಟ ಚಿಕ್ತಿದೆ, ಆರಾಮಾಗಿ ಹತ್ಬೋದು ಅಂದ್ಕೊಂಡು ನಾನು ಹತ್ತುತ್ತಿದ್ದೆ. ಆದರೆ ಹತ್ರ ಹೋಗ್ತಿದ್ದಂಗೆ ಗೊತ್ತಾಗಿದ್ದು ನಾನು ಇನ್ನೂ ಶುರುನೂ ಮಾಡಿಲ್ಲ ಅಂತ. ಈ ಬೆಟ್ಟದಲ್ಲಿ 3 ಪಾರ್ಟ್ ಇದೆ. ಒಂದು ಸ್ಟಾರ್ಟಿಂಗ್ ಪಾರ್ಟ್, ಅದು ಸ್ವಲ್ಪ ಕಷ್ಟ ಇರುತ್ತೆ, ಅದು ಹತ್ತಿದ್ರೆ ನೀವು ಇನ್ನೂ ಮುಂದೆ ಈಸಿಯಾಗಿ ಹೋಗ್ಬೋದು. ಅದಾದಮೇಲೆ ಬರೋದು ಲೇಕ್ ಮತ್ತು ದೇವಸ್ಥಾನ. ಅದನ್ನು ದಾಟೋದ್ಮೇಲೆ ಬರೋದು ಫೈನಲ್ ಪಾರ್ಟ್, ಅದೇ ಪೀಕು. ಅಲ್ಲಿಂದ ಸಿಗೋ ವ್ಯೂ ಇದೆಯಲ್ಲ, ಅದು ಸೂಪರಾಗಿದೆ. ಆಲ್ರೆಡಿ ಅರ್ಧ ಬೆಟ್ಟ ಹತ್ತಿದ್ದೀವಿ, ಇನ್ನು ಮುಂದೆ ಹತ್ತೋದಿದೆ. ಸಖತ್ ಕಷ್ಟ ಇದೆ, ಆನ್ಲೈನಲ್ಲಿ ಹೇಳ್ದಂಗಿಲ್ಲ. ಇದು ಒಂದ್ಸಲಿ ವ್ಯೂ ತೋರಿಸ್ತೀನಿ, ವ್ಯೂ ನೋಡ್ಕೊಳ್ಳಿ. ನಾನು ಹೇಳ್ದಂಗೆ ಅಲ್ಲಿ ಮುಂದೆ ಕಾಣಿಸಿದೆ ನೋಡಿ, ಆ ಪೀಕು, ಅಲ್ಲಿ ಗಂಟೆ ಹೋಗಬೇಕಿದೆ. ಆದರೆ ಆ್ಯಕ್ಚುಯಲ್ ಆಗ ನಾನು ಅಲ್ಲಿದ್ದಾಗ ಏನು ಅಂದ್ಕೊಂಡಿದ್ದೆ ಅಂದರೆ, ನಾವು ಪೀಕ್ ಹತ್ರ ಇದ್ದೀವಿ, ನಾನೊಂದೆರಡು ಸಿನಿಮ್ಯಾಟಿಕ್ ವಿಡಿಯೋ ತೆಗೆದ್ರೆ ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದು, ತುಂಬ ಈಸಿ ಇತ್ತು ಅಂದ್ಕೊಂಡಿದ್ದೆ. ಆದರೆ ಪೀಕಿಂದ ತುಂಬ ಹಿಂದೆ ಇದ್ದೆ. ನನಗಂತೂ ಇದು ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಲ್ಲೂ ಆಗುತ್ತೆ. ಪೀಕ್ ಹತ್ರ ಇದ್ದೀನಿ ಅಂದ್ಕೊಂಡು ಹತ್ತುತ್ತಾ ಇರ್ತೀನಿ, ಆದರೆ ಪೀಕಿಂದ ತುಂಬ ಹಿಂದೆ ಇರ್ತೀನಿ. ನಿಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರ, ನೀವು ಟ್ರೆಕ್ಕಿಂಗ್ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಜೊತೆ ಎಕ್ಸ್ಟ್ರಾ ಒಬ್ಬರು ಬಂದೇ ಬರ್ತಾರೆ. ಅವ್ರಿಗೆ ನೀವು ಯಾರಂತಲೇ ಗೊತ್ತಿರಲ್ಲ, ನಿಮಗೂ ಅವ್ರು ಯಾರಂತ ಗೊತ್ತಿರಲ್ಲ, ಆದರೂ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ. ನೀವು ನಮ್ಮ ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಐಡಿಯಾ ಬಂದಿರ್ಬೋದು. ಇನ್ನೂ ಬಂದಿಲ್ಲ ಅಂದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಮೇನು ಮೇಲ್ಗಡೆ ಇರೋ ಫೋರ್ಟ್ಗೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಫೋರ್ಟ್ ಸಿಕ್ಕಿದೆ, ಇದನ್ನು ಹತ್ತಿದ್ವಿ. ಇದರ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ, ಇದರ ಹಿಸ್ಟ್ರಿ ಸ್ಟಾರ್ಟ್ ಆಗೋದು 17th ಸೆಂಚುರಿಲಿ. ಚಿಕ್ಕಪ್ಪ ಗೌಡ ಅನ್ನೋ ಪಾಳೆಗಾರರು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಅವರ ಮಗ ಚೆನ್ನಪ್ಪ ಗೌಡ ಅನ್ನೋನು ಮುಗಿಸಿದ್ದು. ಅದಕ್ಕೆ ಇದ್ರ ಹೆಸರು ಕೂಡ ಚೆನ್ನರಾಯನ ದುರ್ಗ ಅಂತ ಇದೆ. ಅವಾಗ ಏನಂದರೆ, ಇಲ್ಲಿರೋ ಸೈನಿಕರಿಗೆಲ್ಲ ನೀರು ಆಸರೆ ಇರಲಿಲ್ಲ, ಏನು ಕೆಳಗೋಗ್ಬೇಕಾಗ್ತಿತ್ತು. ಅದಕ್ಕೆ ಒಳ್ಳೆ ಪ್ಲಾನಿಂಗ್ ಆಗಿ ಒಂದು ಹೊಂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದು ಹೊಂಡ ಇದೆ, ಅಲ್ಲಿ ದೊಡ್ಡದಿದೆ. ಏನಕಂದ್ರೆ ಸೈನಿಕರಿಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಮಾಡಿದ್ದದು. ಈಗಲೂ ಅಷ್ಟೇ, ನೀವು ಬರ್ತಾ ಇದ್ದೀರಾ ಅಂದರೆ ನೀರು ತರೋದು ಮಾತ್ರ ಮರಿಬೇಡಿ, ಸಖತ್ ಪ್ರಾಬ್ಲಮ್ ಆಗುತ್ತೆ.
ನಾನು ಆಗಲೇ ಒಬ್ಬರು ಬರ್ತಾ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಅಂತ ಮಾತಾಡ್ತಿದ್ದೆ ಗೊತ್ತಾ, ಅದು ಬೇರೆ ಯಾರು ಅಲ್ಲ, ಇವರೇ ನಮ್ಮ ಸ್ಪೆಷಲ್ ಫ್ರೆಂಡ್. ನೀವು ನಮ್ಮ ಹಳೆ ಮಾಕ್ಲಿ ದುರ್ಗ ಬ್ಲಾಗ್ ನೋಡಿದ್ದೀರಾ ಅಂದರೆ ಗೊತ್ತಿರುತ್ತೆ. ಅಲ್ಲೂ ಒಂದು ನಾಯಿ ನಮ್ಮನ್ನ ಫಾಲೋ ಮಾಡ್ಕೊಂಬಂದಿತ್ತು, ಆದರೆ ಆ ನಾಯಿ ಅರ್ಧಕ್ಕೆ ಹೊರಟೋಯ್ತು. ಇದಾಗಲ್ಲ, ಸ್ಟಾರ್ಟಿಂಗಿಂದ ಎಂಡಿಂಗ್ ಗಂಟ ಬಂದಿದೆ. ನಾನೇನಕ್ಕೆ ನಾಯಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ಏನೆಲ್ಲ ಬಿಡಿ, ಅದೆಲ್ಲ ಪ್ರಮೋಷನ್ಗೆ. ಮಾಕ್ಲಿ ದುರ್ಗ ಬ್ಲಾಗ್ ನೋಡಿಲ್ವಾ? ಹಂಗಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಈಗಲೇ ಹೋಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆ ರೆಡ್ ಕಲರ್ ಬಟನ್ನ ಒತ್ತಿ ಗ್ರೇ ಕಲರ್ ಮಾಡಿಬಿಡಿ. ಪಕ್ಕದಲ್ಲಿರೋ ಗಂಟೆನ ಹಂಗೆ ಜೋರಾಗಿ ಹೊಡೆದ್ಬಿಡಿ. ನೀನು ನೋಡ್ತೋ. ನಿಮ್ಮ ಹತ್ರ ಮಾತಾಡ್ತಾನೆ ಪೀಕಿಗೆ ಬಂದಿದ್ದೀನಿ. ಪೀಕಿಂದ ವ್ಯೂ ಆಗಿದೆ, ಫೋಟೋ ಅನ್ಸುತ್ತೆ ಅಂತ ನೋಡ್ಕೊಳ್ಳಿ. ನಾನು ಮೇಲೆ ಬಂದಮೇಲೆ ಸಿನಿಮ್ಯಾಟಿಗಾಗಿ ಏನಾದರೂ ಮಾಡಬೇಕನ್ನೋದು ಥಾಟ್ ಬಂದಾಗ ಮಾಡಿದ ವಿಡಿಯೋನೇ ಇದು. If you wanna go then I'll be so lonely. If you're leaving baby let me down slowly. Let me down, down, let me down, down, let me down, let me down, down, let me down, down, let me down. If you wanna go then I'll be so lonely. If you're leaving baby let me down slowly. If you wanna go then I'll be so lonely. If you're leaving baby let me down slowly. ಸೊ ಗೈಸ್, ಫುಲ್ ಮೇಲ್ ಬಂದಿದ್ದೀವಿ ಟಾಪ್ಗೆ. ಈ ಫೋರ್ಟ್ದು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಅದು ಹೇಳ್ತೀನಿ. ಈ ಫೋರ್ಟು ಸಖತ್ ವರ್ಷಗಳಿಂದ ಪ್ರಾಬ್ಲಮ್ ಅಲ್ಲೇ ಇದೆ. ಏನಕಂದ್ರೆ ಫಸ್ಟ್ ಇದ್ದಿದ್ದು ಪಾಳೆಗಾರ್ಸ್ ಹತ್ರ, ಅದು ಮಧುಗಿರಿ ಮನೆತನ ರಾಜರು ಪಾಳೆಗಾರರ ಹತ್ರ ಇದಿತ್ತು. ಆನಂತರ ಮರಾಠಾಸ್ ಬಂದರು, ಅವರು ಈ ಕೋರ್ಟ್ನ ಕಾಂಕರ್ ಮಾಡಿದ್ರು, ಅವ್ರ ಅಂಡರಲ್ಲಿತ್ತು. ಅದಾದಮೇಲೆ ಮೈಸೂರು ಒಡೆಯರ್ಸ್ ಬಂದರು. ಮೈಸೂರು ಒಡೆಯರ್ಸಿಂದ ಆಂಗ್ಲೋ ಬ್ರಿಟಿಷ್ ವಾರ್ ಟೈಮಲ್ಲಿ ಬ್ರಿಟಿಷ್ ಅವ್ರ ಕೈಲಿ ಸಿಕ್ಕಿ ಇವಾಗ ಎಷ್ಟೊಂದು ವಿಗ್ರಹಗಳಿತ್ತಲ್ಲ ಅದೆಲ್ಲ ಹಾಳಾಗಿದೆ. ಜೊತೆಗೆ ಮೇಲ್ಗಡೆ ಫೋರ್ಟ್ ರೂಯಿನ್ಸ್ ಕೂಡ ಇದೆ. ಸ್ಟೋರೇಜು, ವಾಟರ್ ಮತ್ತೆ ಪಾಂಡು, ಮತ್ತೆ ಮೇಲ್ಗಡೆ ಫೋರ್ಟು ನೋಡಿ, ಇಲ್ಲೆಲ್ಲ ವಾಲ್ಸ್ ಇರಬೇಕಿತ್ತು, ಇಲ್ಲೆಲ್ಲ ಕ್ರ್ಯಾಕ್ ಆಗಿದೆ, ಹೊಡೆದಾಕ್ಬಿಟ್ಟಿದ್ದಾರೆ. ತುಂಬಾ ಹಳೇದೇ ಇದು. Kingdom, I can feel you fade away. From the kitchen to the bathroom sinking, your steps keep me awake. Don't cut me down, throw me out, leave me here to waste. I once was a man with dignity and grace. Now I'm slipping through the cracks of your cold embrace. So please, please, could you find a way to let me down slowly? A little sympathy, I hope you can show me. If you wanna go then I'll be so lonely. If you're leaving baby let me down slowly. Let me down, down, let me down, down, let me down, let me down, down, let me down, down, let me down. If you wanna go then I'll be so lonely. If you're leaving baby let me down slowly. Let me down. Let me down. ನಿಮಗೆ ಈ ಜಾಗ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಖತ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Stay high for the most of time.